ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್. ಒಂದು ದಿನ ಒಂದು ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಚೆಕ್ ಮಾಡೋದಕ್ಕೆ ಹೋದಾಗ ಆ ಹುಡುಗಿನ ಯಾರೋ ಸುಟ್ಟಾಕಿರೋದಕ್ಕೆ ಸತ್ತೋಗ್ಬಿಟ್ಟಿರ್ತಾಳೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಹುಡುಗಿ ಕೂದಲು ಮಾತ್ರ ಸುಟ್ಟಿರೋದಿಲ್ಲ. ಇದು ಹೇಗ್ ಸಾಧ್ಯ ಅಂತ ಆಲೋಚನೆ ಮಾಡ್ತಿರುವಾಗ್ಲೇ ಇಂಥದ್ದೇ ಡಿಫ್ರೆಂಟ್ ಆಗಿರೋ ಹತ್ಯೆಗಳು ಆ ಏರಿಯಾದಲ್ಲಿ ತುಂಬಾ ನಡೀತಾ ಇರ್ತವೆ. ಆ ಹತ್ಯೆಗಳನ್ನ ಯಾರು ನಡೆಸ್ತಿದ್ದಾರೆ, ಹೀಗೆ ಡಿಫ್ರೆಂಟ್ ಆಗಿ ಹತ್ಯೆ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ನಮ್ಮ ಹೀರೋ ಅವ್ರನ್ನ ಕಂಡಿಡಿಯೋದಕ್ಕೆ ಏನೆಲ್ಲ ಕಷ್ಟ ಪಡ್ತಾನೆ, ಲಾಸ್ಟ್ ಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಡಬಲ್ ವಿಷನ್ ಅಂತ 2002 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಆಸ್ಪತ್ರೆಯಲ್ಲಿ ಐಸಿಯುದಲ್ಲಿ ಓಪನ್ ಆಗುತ್ತೆ. ಎಮರ್ಜೆನ್ಸಿ ಆಗಿರೋದ್ರಿಂದ ಪ್ರೆಗ್ನೆಂಟ್ ಲೇಡಿಗೆ ಎಲ್ಲಾ ಡಾಕ್ಟರ್ಸ್ ಆಪರೇಷನ್ ಮಾಡ್ತಿರ್ತಾರೆ. ತುಂಬಾ ಕಷ್ಟಪಟ್ಟು ಆಪರೇಷನ್ ಮಾಡಿದ್ರು ಕೂಡ ಆ ಬೇಬಿ ಸತ್ತೋಗ್ಬಿಟ್ಟಿರುತ್ತೆ. ಒಬ್ಬ ಡಾಕ್ಟರ್ ಆ ಬೇಬಿನ ಎತ್ಕೊಂಡ್ ಬಂದು ಒಂದತ್ರ ಇಡ್ತಾನೆ. ಆವಾಗ ಆ ಬೇಬಿ ಕಣ್ಣುಗಳ ಕಡೆ ಝೂಮ್ ಹಾಕಿದಾಗ ಆ ಬೇಬಿಗೆ 2 ಐಬಾಲ್ಸ್ ಇರ್ತವೆ. ಇವಾಗ ಸೀನು ತುಂಬಾ ವರ್ಷಗಳಾದ್ಮೇಲೆ ಓಪನ್ ಆಗುತ್ತೆ. ತಾಯ್ವಾನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ನಮ್ಮ ಹೀರೋ ಕಡೆ ನೋಡಿಸ್ತಾರೆ. ನಮ್ಮ ಹೀರೋನ ಹೆಸರು ಮಾರ್ಕ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್. ಅವನು ಈ ಕೆಲಸದಲ್ಲಿ ಎಷ್ಟು ಜೆನ್ಯೂನ್ ಆಗಿ ವರ್ಕ್ ಮಾಡ್ತಿರ್ತಾನಪ್ಪ ಅಂದ್ರೆ, ಏನಾದ್ರೂ ಒಂದು ವರ್ಕ್ ಐತಂದ್ರೆ ಅವನು ಮನೆಗೂ ಕೂಡ ಹೋಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೇ ಬ್ರಷ್ ಮಾಡ್ಕೊಂಡು ಇಲ್ಲೇ ಇದ್ದು ವರ್ಕ್ ನ ಮುಗಿಸ್ತಾ ಇರ್ತಾನೆ. ಅಷ್ಟೊಂದು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅವನು ಎಷ್ಟು ಸಿನ್ಸಿಯರ್ ಅಪ್ಪ ಅಂದ್ರೆ, ಮನೆಯಲ್ಲಿ ಹೆಂಡತಿ ಮಗು ಇವನ್ಗೋಸ್ಕರ ವೈಟ್ ಮಾಡ್ತಿರ್ತಾರೆ ಅನ್ನೋದನ್ನು ಕೂಡ ಮರ್ತೋಗಿ ಅವನು ಪೊಲೀಸ್ ಜಾಬ್ ನ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಮಾರ್ಕ್ ಪಾಸ್ಟ್ ಅಲ್ಲಿ ಒಂದು ಕರಪ್ಷನ್ ಗ್ಯಾಂಗ್ ನ ಹಿಡ್ಕೊಟ್ಟಿರ್ತಾನೆ. ಅದರಲ್ಲಿ ಅರೆಸ್ಟ್ ಆಗಿರೋರು ತುಂಬಾ ವರ್ಷಗಳು ಜೈಲಲ್ಲೇ ಇರ್ತಾರೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಆ ಗ್ಯಾಂಗ್ ಅಲ್ಲಿ ನಮ್ಮ ಹೀರೋ ಕಸಿನ್ ಕೂಡ ಇರ್ತಾನೆ. ಅವನು ಜೈಲಿಂದ ಬಂದ್ಮೇಲೆ ನಮ್ಮ ಹೀರೋನ ಮಗಳನ್ನ ಹಿಡ್ಕೊಂಡು ನನ್ನನ್ನ ಜೈಲಿಗೆ ಹಾಕ್ಸಿದ್ದಕ್ಕೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಆದ್ರೆ ಅವನು ಶೂಟ್ ಮಾಡೋವಾಗ ಗನ್ನನ್ನ ಸರಿಯಾಗಿ ಹಿಡ್ಕೊಳ್ಳುತ್ತೆ. ಅವನು ಶೂಟ್ ಮಾಡಿದಾಗ ಆ ಬುಲೆಟ್ ಸ್ವಲ್ಪ ಆ ಮಗುಗೆ ಟಚ್ ಆಗಿ ಆ ಬುಲೆಟ್ ಅವನ ಕಸಿನ್ ಗೆ ಬಿದ್ದು ಅವನ ಅಲ್ಲೇ ಸತ್ತೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಎಲ್ಲ ಚೆಕ್ ಮಾಡ್ಬಿಟ್ಟು ನಿನ್ನ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ, ಮೇಜರ್ ಹೆಲ್ತ್ ಇಶ್ಯೂಸ್ ಏನು ಬರೋದಿಲ್ಲ, ಇನ್ನ 1 ಡೇ ಅಲ್ಲೇ ಡಿಸ್ಚಾರ್ಜ್ ಮಾಡ್ತೀನಿ, ನೀನ್ ಆರಾಮ್ಸೆ ಮಗುನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಸೊ ಆದ್ರೂ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಮಾರ್ಕ್ ಕಸಿನ ಆ ಹುಡುಗಿನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದಾಗ ಆ ಮಗು ಮೆಂಟಲಿ ತುಂಬಾ ಅನ್ಸ್ಟೇಬಲ್ ಆಗಿ ಹೋಗ್ಬಿಟ್ಟಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಇನ್ಸಿಡೆಂಟ್ ನಡೆದು 2 ಇಯರ್ಸ್ ಆದ್ರೂ ಕೂಡ ಆ ಮಗು ಆ ಇನ್ಸಿಡೆಂಟ್ ನ ಮರ್ತೋಗ್ದಿರಾ ಆ ಭಯದಲ್ಲೇ ಯಾರನ್ನು ಕೂಡ ಮಾತಾಡ್ಸಿರೋದಿಲ್ಲ. ಅಂದ್ರೆ ಆ ಮಗು 2 ಇಯರ್ಸ್ ಇಂದ ಒಂದು ಮಾತನ್ನು ಕೂಡ ಮಾತಾಡಿರೋದಿಲ್ಲ. ನಮ್ಮ ಹೀರೋ ತುಂಬಾ ಹಾಸ್ಪಿಟಲ್ಸ್ ಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿರೋ ಡಾಕ್ಟರ್ಸ್ ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ಹುಡುಗಿಗೆ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸ್ಬೇಕು ಅಂತ. ಆದ್ರೆ ಯಾರೂ ಕೂಡ ಇದಕ್ಕೆ ಹೆಲ್ಪ್ ಮಾಡಿರೋದಿಲ್ಲ. ನಿನ್ನ ಮಗಳ ಹತ್ರ ಸಂತೋಷವಾಗಿ ಮಾತಾಡೋದಕ್ಕೆ ಟ್ರೈ ಮಾಡು, ಅದು ನಾರ್ಮಲ್ ಆಗಿ ವಾಸಿ ಆಗುತ್ತೆ ಅಂತ ಎಲ್ಲಾ ಡಾಕ್ಟರ್ಸ್ ಕೈ ಎತ್ತು ಬಿಡ್ತಾರೆ. ನಮ್ಮ ಹೀರೋಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವನ ವರ್ಕ್ ಅಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಿರೋದಿಲ್ಲ. ಹೆಂಡತಿ ಮಗುಗೆ ಬೇಕಾಗಿರೋ ಹಣವನ್ನ ಕೊಡ್ತಾ ಇರ್ತಾನೆ. ಇವಾಗ ಸೀನು ಒಂದು ಕಂಪನಿಯಲ್ಲಿ ಓಪನ್ ಆಗುತ್ತೆ. ಒಂದು ಅಸಿಸ್ಟೆಂಟ್ ಹುಡುಗಿ ಓನರ್ ಹತ್ರ ಸಿಗ್ನೇಚರ್ಸ್ ಹಾಕ್ಸ್ಕೋಬೇಕು ಅಂತ ಓನರ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋಗಿ ನೋಡಿದಾಗ್ಲೇ ಓನರ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಅದರಲ್ಲಿ ನಮ್ಮ ಹೀರೋ ಆಗಿರೋ ಮಾರ್ಕುನು ಕೂಡ ನೆಕ್ಸ್ಟ್ 1 ಅವರ್ ಅಲ್ಲಿ ಪೊಲೀಸರ ಹಲ್ಲಿಗೆ ಬಂದು ಈ ಓನರ್ ಇಲ್ಲಿ ಹೇಗ್ ಸತ್ತೋದ ಅಂತ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಅವರ ಓನರ್ ಇದ್ದಕ್ಕಿದ್ದಂಗೆ ಅವನಿರೋ ಪ್ಲೇಸ್ ಅಲ್ಲಿ ಹೇಗ್ ಸತ್ತೋದ ಅನ್ನೋದು ಅವರ ಕೈಯಲ್ಲಿ ಕಂಡು ಹಿಡಿಯೋದಕ್ಕಾಗಲ್ಲ. ಅಲ್ಲಿರೋ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಅದೇನಪ್ಪಾ ಅಂದ್ರೆ, ಇಷ್ಟೊಂದು ಬಿಸಿ ಆಗ್ತಾ ಇದ್ರು ಕೂಡ ಈ ಕಂಪನಿಯಲ್ಲಿ ಎಸಿನ ಯಾಕೆ ಆಫ್ ಮಾಡಿದ್ದೀರಾ ಅಂತ. ಇದೇ ಕ್ವಶನ್ ಪರ್ಸನಲ್ ಅಸಿಸ್ಟೆಂಟ್ ಗೆ ಕೇಳ್ತಾರೆ. ಅವಾಗ ಆ ಹುಡುಗಿ ಇದ್ಕೊಂಡು, ನನಗೆ ಗೊತ್ತಿರೋ ಹಾಗೆ 2 ಅವರ್ಸ್ ಬ್ಯಾಕ್ ಅನ್ಕೊಂತೀನಿ, ನನಗೆ ತುಂಬಾ ಚಳಿ ಆಗ್ತೈತೆ, ಈ ಕಂಪನಿಯಲ್ಲಿರೋ ಎಲ್ಲ ಎಸಿಸ್ ನ ಆಫ್ ಮಾಡಾಕಿ ಅಂತ ನಮ್ಮ ಓನರ್ ಹೇಳೋದ್ರಿಂದಾನೆ ಎಸಿಗಳನ್ನ ಆಫ್ ಮಾಡಿದೀವಿ ಅಂತ ಅಸಿಸ್ಟೆಂಟ್ ಹೇಳ್ತಾಳೆ. ನಂತರ ಅಲ್ಲಿಗೆ ಬಂದಿರೋ ಫಾರೆನ್ಸಿಕ್ ಡಾಕ್ಟರ್ ಸತ್ತೋಗಿರೋ ಬಾಡಿ ಮೂಗಿನಿಂದ ಒಂದು ಫ್ಲೂಯಿಡ್ ನ ಆಚೆಗೆ ತೆಗಿತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಂತ ಫ್ಲೂಯಿಡ್ ಅವರ ಮೂಗಲ್ಲಿ ಬಂದೈತೆ ಅಂದ್ರೆ ಇವರು ನೀರಲ್ಲಿ ಮುಳುಗೋಗಿದ್ರೆ ಮಾತ್ರನೇ ಇಂತ ಫ್ಲೂಯಿಡ್ ಬರುತ್ತೆ ಅಂತ ಹೇಳ್ತಾಳೆ. ಅಲ್ಲಿರೋ ಪೊಲೀಸರಿಗೆಲ್ಲ ಶಾಕ್. ನಿಜ ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆಯಿಂದ ಆ ಓನರ್ ಕಂಪನಿ ಬಿಟ್ಟು ಆಚೆಗೆ ಹೋಗಿರೋದಿಲ್ಲ. ಇನ್ನ ನೀರಲ್ಲಿ ಮುಳುಗಿ ಹೇಗ್ ಸತ್ತೋದ ಅಂತ ಎಲ್ಲರಿಗೂ ಡೌಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸೀನು ನಮ್ಮ ಹೀರೋ ಹೆಂಡತಿ ಮಗು ಹತ್ರ ಓಪನ್ ಆಗುತ್ತೆ. ನಮ್ಮ ಹೀರೋನ ಮೀಟ್ ಆಗೋದಕ್ಕೆ ಹೆಂಡತಿ ಆ ಮಗುನ ಕರ್ಕೊಂಡು ನಮ್ಮ ಹೀರೋ ಇರೋ ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ನಮ್ಮ ಹೀರೋ ಆ ಮಗು ಕಡೆ ನೋಡಿದಾಗ ಆ ಮಗುಗೆ ಚಿಕ್ಕ ಗಾಯ ಆಗಿರುತ್ತೆ ತಲೆಯಲ್ಲಿ. ಇದು ಹೇಗಾಗಿದ್ದು ಅಂತ ಹೆಂಡತಿನ ಕೇಳಿದಾಗ, ನಿನ್ನ ಮಗಳು ಸ್ಕೂಲ್ ಅಲ್ಲಿ ಯಾರ ಜೊತೆನೋ ಫೈಟಿಂಗ್ ಮಾಡ್ಕೊಂಡಿದ್ದಾಳೆ, ಆ ಫೈಟಿಂಗ್ ಅಲ್ಲಿ ನಿನ್ನ ಮಗಳಿಗೆ ಚಿಕ್ಕ ಗಾಯ ಆಗೈತೆ, ಈ ಫೈಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಅಲ್ಲಿರೋ ಟೀಚರು ನಾಳೆ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ನಾನು ಎಷ್ಟೋ ಟ್ರೈ ಮಾಡ್ದೆ, ನನ್ನ ಕಂಪನಿಯಲ್ಲಿ ನನಗೆ ಲೀವ್ ಅನ್ನೋದು ಸಿಗ್ಲಿಲ್ಲ, ನಾಳೆ ನಿನ್ನ ಮಗಳನ್ನ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಗೆ ನೀನೇ ಹೋಗ್ಬೇಕಾಗುತ್ತೆ ಅಂತ ಹೇಳಿದಾಗ ನಮ್ಮ ಹೀರೋನು ಕೂಡ ಅದಕ್ಕೆ ಒಪ್ಕೊಂತಾನೆ. ನಂತರ ನಮ್ಮ ಹೀರೋ ಮಾರ್ಚರಿಗೆ ಹೋಗ್ತಾನೆ. ಅಲ್ಲಿರೋ ಫಾರೆನ್ಸಿಕ್ ಡಾಕ್ಟರ್ ಸತ್ತೋಗಿರೋ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಚೆಕ್ ಮಾಡಿದಾಗ ಅವನ ಬ್ರೈನ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಬ್ಯಾಕ್ಟೀರಿಯಾ ಐತೆ ಅಂತ ಗೊತ್ತಾಗುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಫಾರೆನ್ಸಿಕ್ ಡಾಕ್ಟರ್ ಕೂಡ
ಕೂಡ ಅಂತ ಬ್ಯಾಕ್ಟೀರಿಯಾನ ಮೊದಲು ನೋಡಿರೋದಿಲ್ಲ. ಅಂದ್ರೆ ಇವಾಗ ಅವ್ರಿಗೂ ಡೌಟ್, ಈ ವ್ಯಕ್ತಿ ಪಾಯ್ಸನ್ ಕೊಟ್ಟಿರೋದ್ರಿಂದ ಸತ್ತೋಗಿದ್ದಾನ ಇಲ್ಲ ಯಾವ್ದಾದ್ರು ಮಿಸ್ಟೀರಿಯಸ್ ಸಿಚುವೇಶನ್ ನಡೆದು ಸತ್ತೋಗ್ಬಿಟ್ಟಿದ್ದಾನ ಅಂತ. ಇವಾಗ ಸೀನು ಅಮೆರಿಕದಲ್ಲಿರುವ FBI ಏಜೆಂಟ್ ಆಗಿರೋ ಕೆವಿನ್ ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಇಂತ ಸೂಸೈಡ್ ಕ್ರೈಮ್ಸ್ ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಇವಾಗ ಅಲ್ಲಿಗೆ ಬಂದಿರೋ ವ್ಯಕ್ತಿಗಳ ಹತ್ರ ಇವನ ಲೈಫ್ ಅಲ್ಲಿ ನಡೆದಿರೋ ಒಂದು ಮಿಸ್ಟೀರಿಯಸ್ ಕೇಸ್ ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಮೆರಿಕದಲ್ಲಿ ಸ್ವಲ್ಪ ದಿನಗಳ ಹಿಂದೆ ರ್ಯಾಂಡಮ್ ಆಗಿ ಹತ್ಯೆಗಳು ನಡೀತಿರ್ತವೆ. ಆ ಹತ್ಯೆಗಳನ್ನ ಯಾರು ಮಾಡ್ತಿದ್ದಾನೆ, ಏನಕ್ಕೋಸ್ಕರ ಮಾಡ್ತಿದ್ದಾನೆ, ಯಾವ ಇಂಟೆನ್ಷನ್ ಇಂದ ಮಾಡ್ತಿದ್ದಾನೆ ಅಂತ ಈ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಈ ಕೇಸಲ್ಲಿ ಮುಂದಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಏನಾದ್ರೂ ಒಂದು ಕ್ಲೂ ಬೇಕಲ್ವಾ. ಲಿಟರಲಿ ಹೇಳ್ತೀನಿ, ಆ ಕೇಸಲ್ಲಿ ಅವ್ರಿಗೆ ಸಿಕ್ಕಿರೋ ಒಂದೇ ಒಂದು ಕ್ಲೂ ಏನಪ್ಪಾ ಅಂದ್ರೆ ಸತ್ತೋಗಿರೋ ಎಲ್ಲಾ ವ್ಯಕ್ತಿಗಳು ನಗುಮುಖ ಹಾಕೊಂಡು ಮಾತ್ರ ಸತ್ತೋಗಿರ್ತಾರೆ. ಅವರ ಬಾಡಿಯಲ್ಲಿ ಎಂತದೇ ಗಾಯಗಳಿರೋದಿಲ್ಲ. ಯಾರಾದ್ರೂ ಟಚ್ ಮಾಡಿದ್ರ ಫಿಂಗರ್ ಪ್ರಿಂಟ್ಸ್ ಇದಾವಂತ ಚೆಕ್ ಮಾಡಿದ್ರೆ ಅದನ್ನು ಕೂಡ ಇರೋದಿಲ್ಲ. ಈ ಕೇಸ್ ನ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಈ ಹತ್ಯೆಗಳನ್ನ ನಾನೇ ಮಾಡಿದ್ದು ಅಂತ ಅವನೇ ಸರೆಂಡರ್ ಆಗಿದ್ದಾನಂತೆ. ಅವನೇನಾದ್ರೂ ಸರೆಂಡರ್ ಆಗ್ಲಿಲ್ಲ ಅಂದಿದ್ರೆ ಆ ಕೇಸ್ ನ ಇವರು ಸಾಲ್ವ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅಂತ ಒಂದು ಡಿಫಿಕಲ್ಟಿ ಆಗಿರೋ ಒಂದು ಕೇಸ್ ನ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿರೋ ಅವ್ರ ಹತ್ರ ಶೇರ್ ಮಾಡ್ಕೊಂತಾನೆ. ಇವಾಗ ಸೀನು ತಾಯ್ವಾನ್ ಅಲ್ಲಿ ಓಪನ್ ಆಗುತ್ತೆ. ಒಂದು ಹುಡುಗಿ ರೋಡ್ ಅಲ್ಲಿ ಒಬ್ಬಂಟಿಯಾಗಿ ನಡ್ಕೊಂಡೋಗಿ ಅವಳ ಮನೆಗೆ ಹೋಗಿ ಸ್ನಾನ ಮಾಡಿ ಆಚೆಗೆ ಬರೋದಷ್ಟಿಗೆ ಅವಳ ಮನೆಯಲ್ಲಿ ಬೆಂಕಿ ಅಂಟ್ಕೊಂಡಿರುತ್ತೆ. ಆ ಹುಡುಗಿ ತುಂಬಾ ಭಯ ಬಿದ್ದು ತುಂಬಾ ಸ್ಪೀಡ್ ಆಗಿ ಓಡೋಗಿ ಫೋನ್ ನ ಎತ್ಕೊಂಡು ಫೈರ್ ಸ್ಟೇಷನ್ ಗೆ ಕಾಲ್ ಮಾಡಿ ನನ್ನ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಅಂಟ್ಕೊಂಡೈತೆ, ಪ್ಲೀಸ್ ನನ್ನನ್ನ ಕಾಪಾಡೋದಕ್ಕೆ ಬನ್ನಿ ಅಂತ ಕಾಲ್ ಮಾಡ್ತಾಳೆ. ಈ ಹುಡುಗಿ ಅವ್ರಿಗೆ ಹೇಳ್ತಿರುವಾಗ್ಲೇ ಸಡನ್ ಆಗಿ ಆ ಬೆಂಕಿ ಜಾಸ್ತಿ ಆಗಿ ಈ ಹುಡುಗಿಗೆ ಅಂಟ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಜಸ್ಟ್ 15 ಮಿನಿಟ್ಸ್ ಅಲ್ಲೇ ಫೈರ್ ಸ್ಟೇಷನ್ ಇಂದ ಸ್ವಲ್ಪ ಜನ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಯಾವುದೇ ಬೆಂಕಿ ಅಂಟ್ಕೊಂಡಿರೋ ಪರಿಸ್ಥಿತಿ ಅವ್ರಿಗೆ ಕಾಣಿಸೋದಿಲ್ಲ. ಎಲ್ಲಾ ವಸ್ತುಗಳು ಯಥಾಸ್ಥಿತಿ ಹಾಗೆ ಇರ್ತವೆ. ಮೇ ಬಿ ಇದು ಫೇಕ್ ಕಾಲ್ ಆಗಿರ್ಬೇಕು ಅಂತ ಪೊಲೀಸರು ಹಿಂದಕ್ಕೆ ಹೊರಟೋಗ್ತಾ ಇರುವಾಗ್ಲೇ ಅವರು ಶಾಕ್ ಆಗೋ ರೀತಿಯಲ್ಲಿ ಒಂದು ಡೆಡ್ ಬಾಡಿ ಕಾಣಿಸುತ್ತೆ. ಯಾರು ಇವ್ರಿಗೆ ಕಾಲ್ ಮಾಡಿರ್ತಾಳ ಆ ಹುಡುಗಿ ಬಾಡಿ ಎಲ್ಲ ಸುಟ್ಟೋಗಿರೋದ್ರಿಂದ ಆ ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಪೊಲೀಸರು ಎಲ್ಲರೂ ಬಂದು ಚೆಕ್ ಮಾಡ್ತಾರೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಹುಡುಗಿ ಬಾಡಿ ಫುಲ್ ಸುಟ್ಟೋಗಿದ್ರು ಕೂಡ ಆ ಹುಡುಗಿ ಕೂದಲು ಮಾತ್ರ ಏನೂ ಆಗಿರೋದಿಲ್ಲ, ಬಾಡಿ ಮಾತ್ರ ಸುಟ್ಟೋಗಿರುತ್ತೆ. ಅವ್ರಿಗೊಂದು ಡೌಟ್ ಏನಪ್ಪಾ ಅಂದ್ರೆ ಈ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಾಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಇಂತ ಸಿಚುವೇಶನ್ ಕ್ರಿಯೇಟ್ ಆಗೈತೆ ಅಂತ ಅದಕ್ಕೂ ಚಾನ್ಸು ಇಲ್ಲ. ಯಾರಾದ್ರೂ ಈ ಪ್ಲೇಸ್ ಗೆ ಬಂದು ಹತ್ಯೆ ಮಾಡಿದಾರಾ ಇಲ್ವಾ ಅಂತ ಆ ಮನೆ ಫುಲ್ ಚೆಕ್ ಮಾಡ್ತಾರೆ. ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ಏನಾದ್ರೂ ಸಿಗ್ತಾವೇನೋ ಅಂತ. ಆದ್ರೆ ಪೊಲೀಸರಿಗೆ ಒಂದು ಕ್ಲೂನು ಕೂಡ ಸಿಗೋದಿಲ್ಲ. ಅಲ್ಲಿಗೆ ಬಂದಿರೋ ಫಾರೆನ್ಸಿಕ್ ಆಫೀಸರ್ ಪೊಲೀಸ್ ಹೆಡ್ ಆಫೀಸರ್ ಹತ್ರಕ್ಕೆ ಹೋಗ್ಬಿಟ್ಟು ಮೊನ್ನೆ ಕಂಪನಿಯಲ್ಲಿ ಒಬ್ಬ ಓನರ್ ಸತ್ತೋಗ್ಬಿಟ್ಟಿದ್ನಲ್ಲ ಅದಕ್ಕೂ ಈ ಹುಡುಗಿಗೆ ಏನೋ ಒಂದು ಸಂಬಂಧ ಐತೆ, ನನಗೆ ಗೊತ್ತಿರೋ ಹಾಗೆ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರ್ ಈ ಹತ್ಯೆಗಳನ್ನ ಮಾಡ್ತಿದ್ದಾನೆ ಅಂತ ಅನಿಸ್ತೈತೆ ಅಂತ ಆ ಹೆಡ್ ಆಫೀಸರ್ ಹತ್ರ ಶೇರ್ ಮಾಡ್ಕೊಂತಾಳೆ. ಆದ್ರೆ ಇದಕ್ಕೆ ಪ್ರಾಪರ್ ಆಗಿರೋ ಎವಿಡೆನ್ಸ್ ಇಲ್ದೇ ಇರೋ ಒಂದು ರೀಸನ್ ಗೆ ಆ ಹೆಡ್ ಆಫೀಸರ್ ಅಷ್ಟೊಂದು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ. ಪ್ರಾಪರ್ ಎವಿಡೆನ್ಸ್ ಸಿಕ್ಕದ್ಮೇಲೆ ಸೀರಿಯಲ್ ಕಿಲ್ಲರ್ ಇಂತ ಕೆಲಸಗಳು ಮಾಡ್ತಿದ್ದಾನೆ ಅಂತ ಆವಾಗ ನಾವು ನ್ಯೂಸ್ ಗೆ ಹಾಕೋಣ ಅಂತ ಹೇಳಿ ಈ ಕೇಸ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ನೊಂದ್ ಕಡೆ ನಮ್ಮ ಹೀರೋ ಮಾರ್ಕ್ ತನ್ನ ಮಗಳಾಗಿರೋ ಮೆಮಿನ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಗೆ ಅಂತ ಬರ್ತಾನೆ. ಅಲ್ಲಿರೋ ಒಂದು ಟೀಚರ್ ಇದ್ಕೊಂಡು ಮೆಮೆ ಈ 1 ವೀಕ್ ಅಲ್ಲೇ 2 ಫೈಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ಮಿಮಿ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡಿ ಉಗುರಿಂದ ಗೀಚ್ ಬಿಟ್ಟಿದ್ದಾಳೆ. ನೀವೇ ಆ ಹುಡುಗಿನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳೋದ್ರಿಂದ ನಮ್ಮ ಹೀರೋ ತನ್ನ ಮಗಳಿಗೆ ಟ್ರೀಟ್ಮೆಂಟ್ ಇನ್ನ ಲೇಟ್ ಮಾಡೋದು ತಪ್ಪು ಅಂತ ಹೇಳಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ನೀನು ಇಲ್ಲೇ ಇರು ಮಗಳೇ, ನಾನ್ ಬರ್ತೀನಿ ಅಂತ ಡಾಕ್ಟರ್ ಹತ್ರ ಮಾತಾಡೋದಕ್ಕಂತ ಹೋಗ್ತಾನೆ. ಆದ್ರೆ ತುಂಬಾ ಹೊತ್ತು ಒಬ್ಬಳೆ ಕುತ್ಕೊಂಡಿರೋದ್ರಿಂದ ಮಿಮಿಗೆ ಬೋರ್ ಹೊಡೆದು ಹಾಸ್ಪಿಟಲ್ ಒಳಗಡೆಗೆ ನಡ್ಕೊಂಡು ಹೋಗ್ತಾಳೆ. ಅಲ್ಲಿ ಮಿಮಿಗೆ ಒಂದು ರೂಮ್ ಡೋರ್ ಕ್ಲೋಸ್ ಆಗಿರೋದನ್ನ ನೋಡ್ತಾಳೆ. ಇದು ಓಪನ್ ಆಗುತ್ತಾ ಅಂತ ಹೋಗಿ ಚೆಕ್ ಮಾಡಿದಾಗ ರೂಮ್ ಡೋರ್ ಓಪನ್ ಆಗುತ್ತೆ. ಆ ರೂಮ್ ಅಲ್ಲಿ ಎಲ್ಲ ಹ್ಯೂಮನ್ ಸ್ಕೆಲಿಟನ್ಸ್ ಇರ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಲ್ಯಾಬ್. ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲೊಂದು ಬಾಟಲ್ ಅಲ್ಲಿ ಒಂದು ಚಿಕ್ಕ ಮಗು ಶವನ ಪ್ರಿಸರ್ವ್ ಮಾಡಿರ್ತಾರೆ. ಈ ಚಿಕ್ಕ ಬಾಡಿನ ನೋಡ್ತಿರುವಾಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗರ್ಭವತಿಗೆ ಮಗು ಹುಟ್ಟಿ ಸತ್ತೋಗ್ಬಿಟ್ಟಿರುತ್ತಲ್ವಾ, ಅದೇ ಈ ಮಗು. ಅದೇ ದಿನ ರಾತ್ರಿ ಒಬ್ಬ ಚರ್ಚ್ ಫಾದರ್ ನ ತೋರಿಸ್ತಾರೆ. ಫಾದರ್ ಬುಕ್ ನ ಓದ್ತಿರುವಾಗ ಅವನ ಕೈಯಿಂದ ಬ್ಲಡ್ ಬರ್ತಾ ಇರೋದನ್ನ ನೋಡ್ತಾನೆ. ಇದೇನಪ್ಪ ಇದು ಸಡನ್ ಆಗಿ ಕೈಯಿಂದ ರಕ್ತ ಬರ್ತೈತೆ ಅಂತ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಆ ರಕ್ತ ಬರ್ತಾ ಇರೋದು ಅವನ ಹೊಟ್ಟೆಯಿಂದ ಅಂತ. ತುಂಬಾ ಬ್ಲಡ್ ಲಾಸ್ ಆಗೋದ್ರಿಂದ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋಗೆ ಫೋನ್ ಕಾಲ್ ಬರುತ್ತೆ. ನೀನಿರೋ ಪ್ಲೇಸ್ ಪಕ್ಕದಲ್ಲೇ ಒಬ್ಬ ಫಾದರ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ರೆಡಿ ಆಗ್ತಿರುವಾಗ್ಲೇ ನಮ್ಮ ಹೀರೋಗೆ ತನ್ನ ಹೆಂಡತಿ ಕಡೆಯಿಂದ ಡಿವೋರ್ಸ್ ಪೇಪರ್ಸ್ ಬಂದಿರೋದನ್ನ ನೋಡ್ತಾನೆ. ಆ ಪೇಪರ್ಸ್ ನ ನೋಡಿ ನಮ್ಮ ಹೀರೋ ತುಂಬಾ ಕೋಪಪಟ್ಟು ಆ ಡಿವೋರ್ಸ್ ಪೇಪರ್ ನ ಒಂದು ಕಸದ ಬುಟ್ಟಿಯಲ್ಲಿ ಬಿಸಾಕಿ ಫಾದರ್ ಸತ್ತೋಗಿರೋ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ಹೋಗ್ತಾನೆ. ಆ ಫಾದರ್ ಸತ್ತೋಗಿರೋ ಪ್ಲೇಸ್ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದಾಗ ಆ ಫಾದರ್ ಹೊಟ್ಟೆನ ಯಾರೋ ಕೊಯ್ದಾಕ್ಬಿಟ್ಟು ಹೊಟ್ಟೆಯಲ್ಲಿರೋ ಎಲ್ಲಾ ಪಾರ್ಟ್ಸ್ ನ ಆಚೆಗೆ ತೆಗೆದು ಮತ್ತೆ ಆ ಹೊಟ್ಟೆನ ಹಾಗೆ ಹೊಲಿಗೆಗಳು ಹಾಕಿರ್ತಾರೆ. ಅವನ ಬಾಡಿಯಿಂದ ಬಂದಿರೋ ರಕ್ತನ ಉಪಯೋಗ ಮಾಡ್ಕೊಂಡು ಅವನ ಹೊಟ್ಟೆ ಮೇಲೆ ಸ್ವಲ್ಪ ಸಿಂಬಲ್ಸ್ ನ ಬರ್ದಿರ್ತಾರೆ. ಅವನ ಬಾಡಿನ ಫುಲ್ ಚೆಕ್ ಮಾಡಿದಾಗೆ ಪೊಲೀಸರಿಗೆ ಇನ್ನೊಂದು ಕ್ಲೂ ಸಿಗುತ್ತೆ. ಅದೇ ಕಂಪನಿ ಓನರ್ ಸತ್ತೋದಾಗ ಅವನ ಮೂಗಲ್ಲೇ ಒಂದು ಬ್ಯಾಕ್ಟೀರಿಯಾ ಸಿಕ್ಕಿರುತ್ತಲ್ವಾ, ಸೇಮ್ ಅದೇ ತರ ಬ್ಯಾಕ್ಟೀರಿಯಾ ಇವನ ಮೂಗಲ್ಲೂ ಸಿಕ್ಕಿರುತ್ತೆ. ಆವಾಗ ಪೊಲೀಸರು ಕನ್ಫರ್ಮೇಶನ್ ಮಾಡ್ಕೊಂತಾರೆ ಈ ಫಾದರ್ ನ ಹಾಗೆ ಕಂಪನಿ ಓನರ್ ನ ಸಾಯಿಸಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಫಾದರ್ ಅಮೆರಿಕ ಹಾಗೆ ತಾಯ್ವಾನ್ಗೆ ನಡೆಯೋ ಬಿಸ್ನೆಸ್ ಡೀಲಿಂಗ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾನೆ. ಅಂದ್ರೆ ಇವನೊಬ್ಬ VIP ಆಗಿರೋದ್ರಿಂದ ಇವನ್ ಈ ತರ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಎಲ್ಲಾ ಮೀಡಿಯಾಗೆ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೆ
ಪೊಲೀಸ್ ಆಫೀಸರ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡು ಮೀಡಿಯಾಗೆ ಹೇಳುತ್ತೆ. ಕಂಪನಿ ಓನರ್ ಬಾಡಿ ಹಾಗೆ ಈ ಫಾದರ್ ಬಾಡಿನ ಚೆಕ್ ಮಾಡಿದಾಗ ನಮ್ಗೊಂದು ಕ್ಲೂ ಸಿಕ್ಕೈತೆ. ಅದೊಂದು ಬ್ಲಾಕ್ ಬ್ಯಾಕ್ಟೀರಿಯಾ. ಅದು ಆಸ್ ಇಟ್ ಈಸ್ ಆಗಿರೋದ್ರಿಂದ ನಾವು ಒಂದು ಕನ್ಫರ್ಮೇಶನ್ ಗೆ ಬಂದಿದೀವಿ, ಇವರಿಬ್ಬರನ್ನ ಸಾಯಿಸಿರೋದು ಒಬ್ಬ ವ್ಯಕ್ತಿ ಅಂತ. ಅದಕ್ಕೆ ಅಮೆರಿಕನ್ FBI ಏಜೆಂಟ್ ಈ ತರ ಕ್ರೈಮ್ ಕೇಸ್ಗಳಲ್ಲಿ ಎಕ್ಸ್ಪರ್ಟ್ ಆಗಿರೋ ಏಜೆಂಟ್ ಕೆವಿನ್ ನ ಇಲ್ಲಿಗೆ ಕಳಿಸ್ತಿದ್ದಾರೆ. ಆದಷ್ಟು ಬೇಗ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾ ಅವ್ರ ಹತ್ರ ಶೇರ್ ಮಾಡ್ಕೊಂತಾರೆ. ಅವತ್ತು ರಾತ್ರಿ ನಮ್ಮ ಹೀರೋ ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ತನ್ನ ಮಗಳನ್ನ ನೋಡ್ಬೇಕು ಅಂತ ಮನೆಗೆ ಬಂದಾಗ ತನ್ನ ಹೆಂಡತಿ ಯಾರೋ ಒಬ್ಬ ವ್ಯಕ್ತಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡ್ತಾನೆ. ಅದನ್ನ ನೋಡಿ ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಫ್ರಸ್ಟ್ರೇಟ್ ಫೀಲ್ ಆಗಿ ಅಲ್ಲಿಂದ ಕಾರ್ ಹಾಕೊಂಡು ಹೊರಟೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಅಮೆರಿಕದಿಂದ ಒಬ್ಬ ಏಜೆಂಟ್ ಇವರ ಪ್ಲೇಸ್ ಗೆ ಬರ್ತಾ ಇರ್ತಾನೆ. ಅದು ಬೇರೆ ಯಾರೋ ಅಲ್ಲ, ಕೆವಿನ್ ನ ಪಿಕಪ್ ಮಾಡ್ಕೊಳ್ಳೋದಕ್ಕಂತ ನಮ್ಮ ಹೀರೋ ಹೋಗ್ತಾನೆ. ಅವನ ಕಾರ್ ಅಲ್ಲಿ ಇವರ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ಮೇಲೆ ಇವನಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ತೈವಾನ್ ಪೊಲೀಸರಲ್ಲಿ ಯಾರಿಗೂ ಕೂಡ ಇಂಗ್ಲಿಷ್ ಬರೋದಿಲ್ಲ, ನಮ್ಮ ಹೀರೋಗೆ ಮಾತ್ರ ಬರ್ತಾ ಇರುತ್ತೆ. ಕೆವಿನ್ ಗೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋನ ಕರ್ಕೊಂಡು ಚರ್ಚ್ ಫಾದರ್ ಸತ್ತೋಗಿರೋ ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ. ಏನಾದ್ರೂ ಕ್ಲೂ ಸಿಗುತ್ತೇನೋ ಅಂತ ಕೆವಿನ್ ಹೋಗಿ ಎಸಿನ ಚೆಕ್ ಮಾಡ್ತಾನೆ. ಆ ಎಸಿನ ಚೆಕ್ ಮಾಡ್ತಿರೋವಾಗ ಒಂದು ಸಿಲ್ವರ್ ಬಾಲ್ ಸಿಗುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಫಸ್ಟ್ ಹತ್ಯೆ ನಡೆದಿರುತ್ತಲ್ವಾ ಒಬ್ಬ ಕಂಪನಿ ಓನರ್, ಅಲ್ಲೂ ಕೂಡ ಇಂಥ ಬಾಲು ಸಿಕ್ಕಿರುತ್ತೆ. ಹಾಗೆ ಇನ್ನೊಂದು ಹುಡುಗಿ ಬೆಂಕಿಯಿಂದ ಸುಟ್ಟು ಸತ್ತೋಗ್ಬಿಟ್ಟಿರ್ತಾಳಲ್ವಾ, ಆ ಮನೆಯಲ್ಲೂ ಕೂಡ ಇಂಥ ಬಾಲು ಸಿಕ್ಕಿರುತ್ತೆ ಅಂತ ಗೊತ್ತಾಗುತ್ತೆ. ಆ 3 ಸಿಲ್ವರ್ ಬಾಲ್ಸ್ ನ ಚೆಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸತ್ತೋಗಿರೋ 3 ಬಾಡಿ ಮೂಗಲ್ಲಿ ಒಂದು ಬ್ಯಾಕ್ಟೀರಿಯಾ ಸಿಕ್ಕಿರುತ್ತಲ್ವಾ, ಆ ಬ್ಯಾಕ್ಟೀರಿಯಾ ಎಂತದು ಅಂತ ಫರೆನ್ಸಿಕ್ ಡಾಕ್ಟರ್ಸ್ಗೂ ಕೂಡ ಗೊತ್ತಿರೋದಿಲ್ಲ. ಸೇಮ್ ಅದೇ ಬ್ಯಾಕ್ಟೀರಿಯಾ ಈ ಸಿಲ್ವರ್ ಬಾಲ್ ಅಲ್ಲಿ ಐತೆ ಅಂತ ಗೊತ್ತಾಗುತ್ತೆ. ಇವಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಕಿಲ್ಲರ್ ಯಾರನ್ನ ಸಾಯಿಸ್ಬೇಕು ಅಂತ ಅನ್ಕೊಂತಿದ್ದಾನೋ ಅವನು ಇವರ ಎಸಿಯಲ್ಲಿ ಒಂದು ಗನ್ನ ಉಪಯೋಗ ಮಾಡ್ಕೊಂಡು ಈ ಸಿಲ್ವರ್ ಬಾಲ್ ನ ಅಲ್ಲಿಗೆ ಶೂಟ್ ಮಾಡ್ತಿದ್ದಾನೆ. ನಂತರ ವಿಕ್ಟಿಮ್ ಅಲ್ಲಿಗೆ ಬಂದು ಎಸಿನ ಆನ್ ಮಾಡಿದಾಗ ಅದರಿಂದ ಬರೋ ಒಂದು ಗಾಳಿಯಿಂದ ಈ ಬ್ಯಾಕ್ಟೀರಿಯಾ ಮಿಸ್ ಆಗಿ ಅವರ ಬಾಡಿ ಒಳಗಡೆಗೆ ಹೋಗ್ತಾ ಐತೆ ಅಂತ. ಅದೇ ದಿನ ನಮ್ಮ ಹೀರೋನ ಹೆಂಡತಿ ಹೀರೋನ ಮೀಟ್ ಆಗ್ಬೇಕು ಅಂತ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬಂದಿರ್ತಾಳೆ. ನಮ್ಮ ಹೀರೋನ ಮಗಳು ಒಬ್ಬಂಟಿಯಾಗಿ ಕುತ್ಕೊಂಡಿರೋದನ್ನ ಕೆವಿನ್ ನೋಡ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡೋದಕ್ಕಂತ ಬರ್ತಾನೆ. ಆ ಹುಡುಗಿ ಹತ್ರ ಎಷ್ಟೇ ಮಾತಾಡಿದ್ರು ಕೂಡ ಆ ಚಿಕ್ಕ ಹುಡುಗಿ ಕೆವಿನ್ಗೆ ಒಂದು ಮಾತನ್ನು ಕೂಡ ಮಾತಾಡೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಮಾರ್ಕ್ ಹೆಂಡತಿ ಅಲ್ಲಿಗೆ ಬಂದು ಅವಳನ್ನ ಹಾಗೆ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಂತಾಳೆ. ಕೆವಿನ್ ತುಂಬಾ ಸಂತೋಷವಾಗಿ ಅವ್ರ ಹತ್ರ ಮಾತಾಡ್ತಾ ಇರೋದನ್ನ ನೋಡಿ ನಮ್ಮ ಹೀರೋನ ಹೆಂಡತಿ ಫ್ಯಾಮಿಲಿಯಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ನ ಕೆವಿನ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇವರಿಬ್ರು ಹೀಗೆ ಕೂತ್ಕೊಂಡು ಒಂದತ್ರ ಮಾತಾಡ್ತಿರುವಾಗ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ಹೆಂಡತಿ ಅಲ್ಲಿಗೆ ಬರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಡಿವೋರ್ಸ್ ಪೇಪರ್ಸ್ ನ ಕೊಡೋದಕ್ಕೆ. ಹೊಸ ಡಿವೋರ್ಸ್ ಪೇಪರ್ಸ್ ನ ಗಂಡನಿಗೆ ಕೊಟ್ಬಿಟ್ಟು ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಹಾಗೆ ಕೆವಿನ್ ಫಾದರ್ ಬಾಡಿ ಮೇಲೆ ಸಿಂಬಲ್ಸ್ ಕಾಣಿಸಿರ್ತಾವಲ್ಲ, ಆ ಸಿಂಬಲ್ಸ್ ಗೆ ಏನ್ ಅರ್ಥ ಅಂತ ತಿಳ್ಕೊಳ್ಳೋದಕ್ಕಂತ ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಈ ಸಿಂಬಲ್ಸ್ ನ ತೋರಿಸ್ಬಿಟ್ಟು ನೀನು ತುಂಬಾ ಪುಸ್ತಕಗಳನ್ನ ನೋಡ್ತಾ ಇರ್ತೀಯಲ್ಲ, ಈ ಸಿಂಬಲ್ಸ್ ಗೆ ಮೀನಿಂಗ್ ಏನಂತ ನಿನ್ಗೇನಾದ್ರೂ ಗೊತ್ತಾ ಅಂತ ನಮ್ಮ ಹೀರೋ ಕೇಳಿದಾಗ ಅದಕ್ಕೆ ಆ ವ್ಯಕ್ತಿ ಇದ್ಕೊಂಡು ಈ ಸಿಂಬಲ್ಸ್ ಗೆ ಏನ್ ಅರ್ಥ ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ನನಗೆ ಇದ್ರ ಬಗ್ಗೆ ಗೊತ್ತು ಅಂತ ಒಂದು ಪುಸ್ತಕ ತೋರಿಸಿ ಈ ಸಿಂಬಲ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾವಂದ್ರೆ ಈ ಪುಸ್ತಕದಲ್ಲಿರೋ ಪ್ರಕಾರ ಈ ಸಿಂಬಲ್ಸ್ ನಮ್ಮ ಹಳೆ ಟೆಂಪಲ್ಸ್ ನ ರೆಪ್ರೆಸೆಂಟ್ ಮಾಡ್ತಿದಾವೆ ಅಂತ ಹೇಳ್ತಾನೆ. ಇವರು ಮೂವರು ಹೀಗೆ ಮಾತಾಡ್ತಿರುವಾಗ ನಮ್ಗೆ ಆ ಟೆಂಪಲ್ ನ ತೋರಿಸ್ತಾರೆ. ಅಲ್ಲಿ ಸ್ವಲ್ಪ ಜನ ವ್ಯಕ್ತಿಗಳು ಒಬ್ಬ ಅಮಾಯಕ ವ್ಯಕ್ತಿನ ಕರ್ಕೊಂಡ್ ಬಂದು ಸ್ಪಿರಿಚುಯಲ್ ಗೋಸ್ಕರ ಅವನ್ನ ಬಲಿದಾನ ಕೊಡ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಕೆವಿನ್ ಸತ್ತೋಗಿರೋ ಅವರ ಬಾಡಿಯಲ್ಲಿ ಸಿಕ್ಕಿರೋ ಬ್ಲಾಕ್ ಬ್ಯಾಕ್ಟೀರಿಯಾನ ಟೆಸ್ಟಿಂಗ್ ಗೋಸ್ಕರ ಅಂತ ಅಮೆರಿಕನ್ ಡಾಕ್ಟರ್ಸ್ ಗೆ ಕಳ್ಸಿರ್ತಾರೆ. ಅವರು ಆ ಬ್ಯಾಕ್ಟೀರಿಯಾನೆಲ್ಲ ಚೆಕ್ ಮಾಡಿದ್ದಾದ್ಮೇಲೆ ಇವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಇದೊಂದು ಬ್ಯಾಕ್ಟೀರಿಯಾ ಅಂತ ಅನ್ಕೊಂಡಿರ್ತಾರಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಫಂಗಸ್ ಅಂತೆ. ಆ ಫಂಗಸ್ ಅವರ ಬಾಡಿ ಒಳಗಡೆಗೆ ಹೋದ್ಮೇಲೆ ಅವರ ನರ್ವಸ್ ಸಿಸ್ಟಮ್ ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅವರ ಬ್ರೈನ್ ಅಲ್ಲಿ ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಅವರು ಅದನ್ನ ಹೇಗ್ ಫೀಲ್ ಆಗ್ತಾರಪ್ಪ ಅಂದ್ರೆ ನಮ್ ಮುಂದೆ ಅದು ನಿಜವಾಗ್ಲೂ ನಡೀತೈತೆ ಅಂತ, ಅದರಿಂದಾನೇ ಅವರು ಆ ತರ ಸತ್ತೋಗಿದ್ದಾರೆ ಅಂತ ಆ ಡಾಕ್ಟರ್ಸ್ ರಿಪೋರ್ಟ್ ಕೊಡ್ತಾರೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸತ್ತೋಗಿರೋ ಕಂಪನಿ ಓನರ್ ನೀರಲ್ಲಿ ಮುಳುಗಿ ಸತ್ತೋಗಿರೋ ಹಾಗೆ ಈ ಫಂಗಸ್ ಇಲ್ಯೂಷನ್ ಕ್ರಿಯೇಟ್ ಮಾಡಿರುತ್ತೆ. ಹಾಗೆ ಸೆಕೆಂಡ್ ಹುಡುಗಿ ಕಡೆ ನೋಡ್ಕೊಂಡ್ರೆ ಅವಳ ಸುತ್ತಮುತ್ತ ಫೈರ್ ಅಂಟ್ಕೊಂಡಿರೋ ಹಾಗೆ ಇಲ್ಯೂಷನ್ ಕ್ರಿಯೇಟ್ ಮಾಡಿರುತ್ತೆ. ಹಾಗೆ ಮೂರನೇ ವ್ಯಕ್ತಿ ಕಡೆ ನೋಡ್ಕೊಂಡ್ರೆ ಅವನ ಹೊಟ್ಟೆಯಿಂದ ರಕ್ತ ಬರ್ತಿರೋ ಹಾಗೆ ಅವನು ಇಲ್ಯೂಷನ್ ನ ಕ್ರಿಯೇಟ್ ಮಾಡಿರುತ್ತೆ. ಈ ತರ ಅವರು ಅವರ ಬಾಡಿಗೆ ರೆಸ್ಪಾಂಡ್ ಆಗೋ ರೀತಿಯಲ್ಲಿ ಆ ಫಂಗಸ್ ಕ್ರಿಯೇಟ್ ಮಾಡಿರೋದ್ರಿಂದ ಅವರು ತುಂಬಾ ಬಲವಾಗಿ ನಂಬಿರೋದ್ರಿಂದ ಆ ತರ ಫೀಲ್ ಆಗಿ ಅವರ ಬಾಡಿ ಅದಕ್ಕೆ ರಿಯಾಕ್ಟ್ ಆಗಿ ಆ ತರ ಸತ್ತೋಗೈತಿ ಅಂತ ಅವರ ಬಾಡಿ ನಂಬೈತಿ ಅಂತ ಡಾಕ್ಟರ್ಸ್ ರಿಪೋರ್ಟ್ ಕೊಡ್ತಾರೆ. ಮೇ ಬಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಆ ಬ್ಯಾಕ್ಟೀರಿಯಾ ಏನ್ ಮಾಡೈತೆ ಅಂದ್ರೆ ಆ ಬಾಡಿ ಒಳಗಡೆಗೆ ಹೋಗಿ ಅವರು ನೀರಲ್ಲಿ ಸತ್ತೋಗ್ಬಿಟ್ಟವ್ರೆ ಅಂತ ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಅವರ ಬಾಡಿ ನಿಜವಾಗ್ಲೂ ನೀರಲ್ಲಿ ಬಿದ್ದಿರೋದಿಲ್ಲ, ಬಟ್ ಈ ಫಂಗಸ್ ಮಾಡೋ ಒಂದು ಕೆಲಸದಿಂದ ಅವರ ಬ್ರೈನ್ ಆ ತರ ಇಲ್ಯೂಷನ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ನೀರಲ್ಲೇ ಸತ್ತೋಗ್ಬಿಡ್ತಾ ಇದೀನಿ ಅಂತ ಬಾಡಿ ಫೀಲ್ ಆಗಿ ಸತ್ತೋಗಿರ್ತಾರೆ. ಈ ತರ ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡಿ ಆ ಫಂಗಸ್ ಅವ್ರನ್ನ ಸಾಯಿಸಾಕ್ಬಿಟ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಒಂದು ದೇವಸ್ಥಾನದಲ್ಲಿ ಒಬ್ಬ ವ್ಯಕ್ತಿನ ಬಲಿ ಕೊಟ್ಟಿರ್ತಾರಲ್ಲ, ಅಲ್ಲಿ ಕೆಲಸ ಮಾಡೋ ಇಬ್ಬರು ವ್ಯಕ್ತಿಗಳು ಆ ದೇಹನ ಎತ್ಕೊಂಡು ಕಾರಲ್ಲಿ ಹಾಕೊಂಡು ಹೋಗ್ತಾ ಇರುವಾಗ ಒಂದತ್ರ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ತುಂಬಾ ಹೊತ್ತು ವೈಟ್ ಮಾಡ್ತಾರೆ. ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಪೊಲೀಸರು ಬಂದು ನಮ್ಮನ್ನ ಹಿಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಆ ವ್ಯಾನು ಹಾಗೆ ಆ ಬಾಡಿನ ಅಲ್ಲೇ ಬಿಟ್ಬಿಟ್ಟು ಅವರು ಅಲ್ಲಿಂದ ಓಡೋಗ್ಬಿಡ್ತಾರೆ. ನಂತರ ಪೊಲೀಸರಿಗೆ ಗೊತ್ತಾಗುತ್ತೆ ಇಲ್ಲೊಂದು ಬಾಡಿ ಐತಿ ಅಂತ. ನಮ್ಮ ಹೀರೋ ಹಾಗೆ ಕೆವಿನ್ ಇಬ್ರು ಅಲ್ಲಿಗೆ ಬಂದು ಆ ಬಾಡಿನ
ಚೆಕ್ ಮಾಡಿದಾಗ ಆ ಬಾಡಿಯಲ್ಲಿ ಹಾರ್ಟ್ ಇರೋದಿಲ್ಲ, ಹಾರ್ಟ್ ನ ಕಿತ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಅವನ ಬಾಡಿನ ಫುಲ್ ಚೆಕ್ ಮಾಡಿದಾಗ ಇವರ ಪುರಾತನವಾದ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಂದು ಸಿಂಬಲ್ ಪೇಪರ್ ಅನ್ನೋದು ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಗೆ ಸ್ವಲ್ಪ ಡೌಟ್ ಬರುತ್ತೆ. ಮೇ ಬಿ ಇದೆಲ್ಲ ಮಾಡ್ತಿರೋದು ಒಂದು ಸ್ಪಿರಿಚುಯಲ್ ಗೋಸ್ಕರ ಆಗಿರ್ಬೋದಲ್ಲ ಅಂತ ಮತ್ತೆ ಲೈಬ್ರರಿಯನ್ ಹತ್ರಕ್ಕೆ ಹೋಗಿ, ಬಟ್ ಈ ಸತಿ ಬರೀ ಸಿಂಬಲ್ಸ್ ನ ಎತ್ಕೊಂಡು ಹೋಗ್ದಿರಾ ಬಿಫೋರ್ 3 ಹತ್ಯೆಗಳು ನಡೆದಿರ್ತಾವಲ್ಲ, ಆ ಹತ್ಯೆಗಳಿಗೆ ಸಂಬಂಧಪಟ್ಟಿರೋ ಎಲ್ಲ ಫೋಟೋಸ್ ನ ಎತ್ಕೊಂಡು ಹೋಗಿ ಆ ಲೈಬ್ರರಿಯನ್ಗೆ ತೋರಿಸ್ತಾನೆ. ಈ ತರ ಹತ್ಯೆಗಳು ನಡೀತಿದಾವೆ, ಇದಕ್ಕೂ ಆ ದೇವಸ್ಥಾನಕ್ಕೂ ಏನಾದ್ರೂ ಸಂಬಂಧ ಐತಾ ಅಂತ. ಆವಾಗ ಆ ಲೈಬ್ರರಿಯನ್ ಇದ್ಕೊಂಡು ಈ ಕೆಲಸ ನೀನು ಮೊದ್ಲೇ ಮಾಡ್ಬೇಕಾಗಿತ್ತು. ಈ ಎಲ್ಲಾ ಹತ್ಯೆಗಳನ್ನ ನೋಡ್ಕೊಂಡ್ರೆ ಒಂದು ಸ್ಪಿರಿಚುಯಲ್ ಗೆ ಕನೆಕ್ಟ್ ಆಗ್ತೈತೆ. ಅದೇನಪ್ಪಾ ಅಂದ್ರೆ 5 ವೀಲ್ಸ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕೆಲಸ ಮಾಡೋ ವ್ಯಕ್ತಿಗೆ 5 ಜನರನ್ನ ಹತ್ಯೆ ಮಾಡ್ಬೇಕಾಗುತ್ತೆ. ಆ ಕೆಲಸ ಮಾಡದ್ಮೇಲೆ ಅವನಿಗೆ ಇಮೋರ್ಟಲ್ ಪವರ್ ಅನ್ನೋದು ಬರುತ್ತೆ. 5 ಹತ್ಯೆಗಳು ಡಿಫ್ರೆಂಟ್ ಆಗಿ ಮಾಡ್ಬೇಕು. ಒಬ್ಬನ್ನ ನೀರಲ್ಲಿ ಸಾಯಿಸ್ಬೇಕು, ಇನ್ನೊಬ್ಬರನ್ನ ಬೆಂಕಿಯಲ್ಲಿ ಸುಡಬೇಕು, ಇನ್ನೊಬ್ಬರ ಹೊಟ್ಟೆ ಕೊಯ್ಬೇಕು, ಇನ್ನೊಬ್ಬರ ಹಾರ್ಟ್ ನ ಕಿತ್ತಾಕ್ಬಿಡ್ಬೇಕು, ಲಾಸ್ಟ್ ಆಗಿ ಇನ್ನೊಬ್ಬ ವ್ಯಕ್ತಿ ನಾಲಿಗೆನ ಕಟ್ ಮಾಡಿ ಸಾಯಿಸ್ಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾರು ಈ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತಾನೋ ಅವನ ಕಣ್ಣುಗಳಲ್ಲಿ 2 ಐಬಾಲ್ಸ್ ಇರ್ತವೆ. ಈಗಿದ್ರೆ ಮಾತ್ರನೇ ಇಂತ ಸ್ಪಿರಿಚುಯಲ್ ಅವನಿಗೆ ವರ್ಕೌಟ್ ಆಗುತ್ತೆ ಅಂತ ಆ ಲೈಬ್ರರಿಯನ್ನು ಹೇಳ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಯಾರಿಗೆ ಕಣ್ಣುಗಳಲ್ಲಿ 2 ಐಬಾಲ್ಸ್ ಇರ್ತಾವೋ ಆ 2ನೇ ಐಬಾಲ್ ಇಂದ ಯಾರು ತುಂಬಾ ಪಾಪಗಳು ಮಾಡಿರ್ತಾರೋ ಅವ್ರನ್ನ ಕಂಡಿಡಿಯೋ ಒಂದು ಶಕ್ತಿ ಇರುತ್ತೆ. ತುಂಬಾ ಪಾಪಗಳು ಮಾಡಿರೋ ವ್ಯಕ್ತಿನ ಮಾತ್ರ ಅವನು ಹಿಡ್ಕೊಂಡ್ ಬಂದು ಈ ತರ ಒಂದು ಬಲಿದಾನ ಕೊಡ್ತಿರ್ತಾನೆ ಅಂತ ಆ ಲೈಬ್ರರಿಯನ್ನು ನಮ್ಮ ಹೀರೋಗೆ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋಗೆ ಕೆವಿನ್ ಕಾಲ್ ಮಾಡಿ, ನಮ್ಗೆ ಒಂದು ವ್ಯಾನ್ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ತಲ್ವಾ, ಆ ವ್ಯಾನ್ ಗೆ ಸಂಬಂಧಪಟ್ಟಿರೋ ಒಂದು ವಿಂಡೋನ UV ರೇಸ್ ನ ಕಂಟ್ರೋಲ್ ಮಾಡೋ ಒಂದು ಪವರ್ ಇಂದ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ದೇಶದಲ್ಲಿ ಅಂತ ಒಂದು ವಿಂಡೋಸ್ ನ ಕ್ರಿಯೇಟ್ ಮಾಡಿರೋ ಒಂದು ಕಂಪನಿ ಒಂದೇ ಕಂಪನಿ ಅಂತ ಹೇಳೋದ್ರಿಂದ ನೆಕ್ಸ್ಟ್ ಡೇನೆ ಲೇಟ್ ಮಾಡ್ತೀರಾ ಪೊಲೀಸರು ಎಲ್ಲರೂ ಆ ಕಂಪನಿ ಒಳಗಡೆಗೆ ಹೋಗಿ ಎಲ್ಲರೂ ಸರೌಂಡ್ ಮಾಡ್ತಾರೆ. ಆ ಕಂಪನಿನೆಲ್ಲ ಚೆಕ್ ಮಾಡಿದಾಗೆ ಒಂದು ಸೀಕ್ರೆಟ್ ಡೋರ್ ಓಪನ್ ಆಗಿ ಅಲ್ಲಿ ನಾವು ಆವಾಗ್ಲೇ ನೋಡಿರೋ ಒಂದು ಟೆಂಪಲ್ ಕಾಣಿಸುತ್ತೆ. ಪೊಲೀಸರೆಲ್ಲರೂ ಆ ಟೆಂಪಲ್ ನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಅವ್ರಿಗೆ ಆಯುಧಗಳು ಕೂಡ ಸಿಗ್ತವೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಕಾರ್ ಕಂಪನಿನ ನಡೆಸ್ತಾ ಇರೋದು 2 ಓನರ್ಸ್. ಹಾಗೆ ಈ ಕಂಪನಿ ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವ್ಯವಹಾರಗಳನ್ನ ಈ 2 ವ್ಯಕ್ತಿಗಳೇ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಗೆ ಪೊಲೀಸರು ತಿಳ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಆ ಟೆಂಪಲ್ ಅಲ್ಲಿ ಕೆಲಸ ಮಾಡೋ ಎಲ್ಲ ವ್ಯಕ್ತಿಗಳು ಒಂದೊಂದು ಆಯುಧನ ಎತ್ಕೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಗವರ್ನಮೆಂಟ್ ಬ್ಯಾಕಪ್ ಆಗಿ ಇನ್ನ ಸ್ವಲ್ಪ ಪೊಲೀಸರನ್ನ ಅಲ್ಲಿಗೆ ಕಳಿಸ್ತಾರೆ. ಆ ಪೊಲೀಸರು ಅಲ್ಲಿಗೆ ಹೋಗಿ ಈ ಕಂಪನಿಗೆ ಸಂಬಂಧಪಟ್ಟಿರೋ 2 ಓನರ್ಸ್ ನ ಅರೆಸ್ಟ್ ಮಾಡ್ತಾರೆ. ನಂತರ ಕೆವಿನ್ ಆ ದೇವಸ್ಥಾನವನ್ನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡ್ತಿರುವಾಗ ಅವನಿಗೆ ಒಂದು ಸೀಕ್ರೆಟ್ ಡೋರ್ ಅನ್ನೋದು ಕಾಣಿಸುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಹುಡುಗಿ ಸೀರಿಯಸ್ ಕಂಡೀಷನ್ ಅಲ್ಲಿ ಕೊನೆ ಪ್ರಾಣದಲ್ಲಿ ಬದುಕಿರೋದನ್ನ ನೋಡ್ತಾನೆ. ಮೇ ಬಿ ನನಗ್ ಗೊತ್ತಿರೋ ಹಾಗೆ 5ನೇ ವ್ಯಕ್ತಿಯಾಗಿ ಅವರ ನಾಲಿಗೆನ ಕಟ್ ಮಾಡೋದಕ್ಕೆ ಈ ಹುಡುಗಿನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ಬೇಕು ಅಂತ ಅನ್ಕೊಂಡು ಈ ಹುಡುಗಿ ಒಂದು ವಿಕ್ಟಿಮ್ ಅಂತ ಅನ್ಕೊಂಡು ಆ ಹುಡುಗಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇವಾಗ ಪೊಲೀಸರಿಗೆ ಗೊತ್ತಾಗುತ್ತೆ ಫಾರೆನ್ಸಿಕ್ ಡಾಕ್ಟರ್ಸ್ ಹಾಗೆ ಅಮೆರಿಕನ್ ಡಾಕ್ಟರ್ಸ್ ಗೆ ಗೊತ್ತಾಗದೆ ಇರೋ ಒಂದು ಬ್ಲಾಕ್ ಫಂಗಸ್ ಇರುತ್ತಲ್ಲ ಅದನ್ನ ಕ್ರಿಯೇಟ್ ಮಾಡಿರೋದು ಈ 2 ಓನರ್ಸ್ ಅಂತ. ಅದಕ್ಕೆ ಅವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಈ ಕೇಸ್ ನ ಸಾಲ್ವ್ ಮಾಡ್ಬಿಟ್ಟಿದೀವಿ ಅಂತ ಖುಷಿಯಿಂದ ನಮ್ಮ ಹೀರೋ ಮಾರ್ಕು ಕೆವಿನ್ ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಅವರ ಮನೆಯಲ್ಲಿ ಎಲ್ಲರೂ ಡಿನ್ನರ್ ತುಂಬಾ ಖುಷಿಯಿಂದ ತಿಂತಾ ಇರುವಾಗ ಕೆವಿನ್ ತಾಯ್ವಾನ್ ಭಾಷೆಯಲ್ಲಿ ಡಿನ್ನರ್ ಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅವರ ಭಾಷೆಯಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಜೋಕ್ ಮಾಡ್ತಾನೆ. ಈ ಜೋಕ್ಗೆ 2 ವರ್ಷಗಳಿಂದ ಮಾತಾಡದಿರೋ ಒಂದು ಹುಡುಗಿನೂ ಕೂಡ ನಕ್ಕೋದ್ರಿಂದ ನಮ್ಮ ಹೀರೋ ಹಾಗೆ ಹೆಂಡತಿ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಅವತ್ತು ರಾತ್ರಿ ಕೆವಿನ್ ಹಾಗೆ ನಮ್ಮ ಹೀರೋ ಗಂಟ್ಲವರೆಗೂ ಕುಡಿದು ಬಿಟ್ಟು ಅಲ್ಲೇ ಮಲ್ಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕೇಸ್ ಇವಾಗ ಸಾಲ್ವ್ ಆಗೋಗ್ಬಿಟ್ಟಿರೋದ್ರಿಂದ ನಾಳೆ ಬೆಳಗ್ಗೆನೆ ಕೆವಿನ್ ಅಮೆರಿಕಾಗೆ ರಿಟರ್ನ್ ಹೋಗ್ತಿರ್ತಾನೆ. ಬೆಳಗ್ಗೆ ಆಗುತ್ತೆ, ನಮ್ಮ ಹೀರೋಗೆ ಮೊದಲು ಎಚ್ಚರಿಕೆ ಆಗುತ್ತೆ. ಕೆವಿನ್ ನ ಆದಷ್ಟು ಬೇಗ ಏರ್ಪೋರ್ಟ್ ಹತ್ರ ಬಿಡಬೇಕು ಅಂತ ಕೆವಿನ್ ನ ಹೆಬ್ಬೆಳ್ಸೋದಕ್ಕೆ ಪ್ರಯತ್ನ ಮಾಡಿದಾಗ ರಾತ್ರಿ ಏನಾಯ್ತೋ ಏನೋ ಗೊತ್ತಿಲ್ಲ, ಕೆವಿನ್ ತನ್ನ ಕೈಯಿಂದ ನಾಲಿಗೆನ ಕಟ್ ಮಾಡ್ಕೊಂಡು ಅದೇ ಪ್ಲೇಸ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಮಾರ್ಕ್ ಅದನ್ನ ನೋಡಿ ಭಯ ಬಿದ್ದು ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತಾನೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರೋರು ಎಲ್ಲರೂ ಬಂದು ಚೆಕ್ ಮಾಡಿ ಸತ್ತೋಗಿರೋ ಕೆವಿನ್ ಬಾಡಿಯಲ್ಲೂ ಕೂಡ ಬ್ಲಾಕ್ ಫಂಗಸ್ ನ ಕಂಡುಹಿಡಿತಾರೆ. ಕೆವಿನ್ ಬಾಡಿಯಲ್ಲಿ ಅಲ್ಲದೆ ನಮ್ಮ ಹೀರೋನು ಕೂಡ ಆ ಫಂಗಸ್ ಗೆ ಇನ್ಫೆಕ್ಟ್ ಆಗಿರೋದನ್ನ ನೋಡಿ ನಮ್ಮ ಹೀರೋನ ಆದಷ್ಟು ಬೇಗ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಮ್ಮ ಹೀರೋ ಆ ಬೆಡ್ ಮೇಲೆ ಮಲ್ಕೊಂಡಿದ್ರು ಕೂಡ ನಾವು ಈ ಕ್ರೈಮ್ ಗೆ ಸಂಬಂಧಪಟ್ಟಿರೋ 2 ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದೀವಲ್ಲ ಅವರೇ ತಾನೇ ಈ ಹತ್ಯೆಗಳನ್ನೆಲ್ಲ ಮಾಡ್ತಿರೋದು. ಅವರು ಜೈಲಲ್ಲಿ ಇದ್ರೆ ಈ 5th ಮರ್ಡರ್ ಹೇಗೆ ನಡೀತು ಅಂತ ಆಲೋಚನೆ ಮಾಡ್ತಿರುವಾಗ ನಮ್ಮ ಹೀರೋಗೆ ಆವಾಗ ಲೈಬ್ರರಿಯನ್ ಹೇಳಿರೋ ಮಾತುಗಳು ನೆನಪಾಗುತ್ತೆ. ಯಾರು ಈ ಸ್ಪಿರಿಚುಯಲ್ ಗೋಸ್ಕರ ಹತ್ಯೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅವರ ಕಣ್ಣುಗಳಲ್ಲಿ 2 ಐಬಾಲ್ಸ್ ಇರ್ತವೆ ಅಂತ. ಆ ಲೈಬ್ರರಿಯನ್ ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ಆ 2 ಓನರ್ಸ್ ಈ ಹತ್ಯೆಗಳು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರ ಕಣ್ಣುಗಳು ನಾರ್ಮಲ್ ಆಗೇ ಇದಾವೆ. ಹಾಗಾದ್ರೆ ಆ ಟೆಂಪಲ್ ಅಲ್ಲಿ ನಮ್ಗೆ ಸಿಕ್ಕಿದ್ದು ಪ್ರಾಣದಿಂದ ಸಿಕ್ಕಿದ್ದು ಒಂದೇ ಒಂದು ಹುಡುಗಿ. ಆ ಟೈಮ್ ಅಲ್ಲಿ ನಾವು ಅಷ್ಟೊಂದು ಅಬ್ಸರ್ವ್ ಮಾಡೋದಕ್ಕಾಗ್ಲಿಲ್ಲ. ಆ ಹುಡುಗಿ ಸಿಚುವೇಶನ್ ಅಷ್ಟು ಬ್ಯಾಡ್ ಆಗಿರೋದ್ರಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ. ಮೇ ಬಿ ಆ ಹುಡುಗಿ ಆಗಿರ್ಬೋದೇನೋ ಅಂತ ಆ ಹುಡುಗಿ ಅಡ್ಮಿಟ್ ಆಗಿರೋ ಒಂದು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಆ ಹುಡುಗಿ ಇರೋದಿಲ್ಲ. ಇವನ ಡೌಟ್ ಇನ್ನ ಜಾಸ್ತಿ ಆಗುತ್ತೆ. ಮೇ ಬಿ ಇದೇ ಹುಡುಗಿ ಈ ಹತ್ಯೆಗಳು ಮಾಡ್ತಿರ್ಬೋದು ಅಂತ ಹೇಳಿ ಕಾರ್ ಕಂಪನಿಯಲ್ಲಿರೋ ಹಿಡನ್ ಟೆಂಪಲ್ ಇರುತ್ತಲ್ವಾ ಆ ಟೆಂಪಲ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗೋತಷ್ಟಿಗೆ
ಸೆಕ್ಯೂರಿಟಿ ಪರ್ಪಸ್ ಗೆ ಒಬ್ಬ ಪೊಲೀಸ್ ಆಫೀಸರ್ ನ ಅಲ್ಲಿಟ್ಟಿದ್ರೆ ಆ ಪೊಲೀಸ್ ಆಫೀಸರ್ ಆಟೋಮೆಟಿಕ್ ಆಗಿ ಅವನ ಗನ್ನು ಬಾಯಲ್ಲಿ ಇಕ್ಕೊಂಡು ಅವನೇ ಶೂಟ್ ಮಾಡ್ಕೊಂಡು ಸತ್ತೋಗಿರೋದನ್ನ ನಮ್ಮ ಹೀರೋ ನೋಡ್ತಾನೆ. ನಂತರ ನಮ್ಮ ಹೀರೋ ಆ ಗನ್ ನ ಎತ್ಕೊಂಡು ಆ ಟೆಂಪಲ್ ಅಲ್ಲಿ ಆ ಹುಡುಗಿ ಸಿಗ್ತಾಳೇನೋ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಾನೆ. ನಮ್ಮ ಹೀರೋಗೆ ಆ ಹುಡುಗಿ ಮಾತ್ರ ಕಾಣಿಸೋದಿಲ್ಲ. ಈ ಹುಡುಗಿ ಮತ್ತೆ ಎಲ್ಲಿಗೋದ್ಲಪ್ಪ ಅಂತ ತಲೆ ಮೇಲೆ ಎತ್ತಿ ನೋಡ್ತಾನೆ. ಅಲ್ಲಿ ಆ ಹುಡುಗಿಗೆ ಬಂದಿರೋ ಸೂಪರ್ ನ್ಯಾಚುರಲ್ ಪವರ್ಸ್ ಇಂದ ಗಾಲಿಯಲ್ಲಿ ಹಾರಾಡ್ತಾ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಈ 5 ಹತ್ಯೆಗಳು ಮಾಡಿರೋದ್ರಿಂದ ಇವಾಗ ಆ ಹುಡುಗಿಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಅನ್ನೋದು ಬಂದಿರ್ತವೆ. ನಮ್ಮ ಹೀರೋ ಆ ಹುಡುಗಿನ ಶೂಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಹುಡುಗಿಗೆ ಇರೋ ಒಂದು ಪವರ್ಸ್ ಇಂದ ನಮ್ಮ ಹೀರೋ ತಲೆಗೆ ಇಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾಳೆ. ಅದು ಹೇಗಪ್ಪ ಅಂದ್ರೆ ನಮ್ಮ ಹೀರೋನ ಹೆಂಡತಿ ಹಾಗೆ ಅವನ ಮಗಳು ಗನ್ ಎತ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತೋಗೋ ರೀತಿಯಲ್ಲಿ. ನಂತರ ಈ ಹುಡುಗಿ ನಮ್ಮ ಹೀರೋ ಕೈಗೆ ಹಾಗೆ ಕಾಲಿಗೆ ಗನ್ ಇಂದ ಶೂಟ್ ಮಾಡ್ತಾಳೆ. ನಮ್ಮ ಹೀರೋ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂತಾನೆ, ಇದ್ಯಾವುದು ರಿಯಲ್ ಅಲ್ಲ, ಇದೆಲ್ಲ ಇಲ್ಯೂಷನ್ಸ್ ಈ ಹುಡುಗಿ ಕ್ರಿಯೇಟ್ ಮಾಡಿರೋದೆ ಅಂತ ಹೇಳಿ ಆ ಹುಡುಗಿ ಹತ್ರ ಇರೋದು ಗನ್ನ ಎತ್ಕೊಂಡು ಆ ಹುಡುಗಿಗೆ ಶೂಟ್ ಮಾಡ್ತಾನೆ. ಆ ಬುಲೆಟ್ ಆ ಹುಡುಗಿ ಸ್ಕಲ್ಗೆ ಬೀಳ್ದೆ ಇರೋ ಒಂದು ರೀಸನ್ಗೆ ನಮ್ಮ ಹೀರೋ ಆ ಹುಡುಗಿನ ಹೇಗಾದ್ರೂ ಸರಿ ಬದುಕಿಸ್ಕೋಬೇಕು ಅಂತ ಆಸ್ಪತ್ರೆಗೆ ಎತ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಅವನ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ಡಾಕ್ಟರ್ ಆ ಹುಡುಗಿನ ಚೆಕ್ ಮಾಡಿ ಬಂದು ಏನು ಭಯ ಪಡೋದಕ್ಕೆ ಹೋಗ್ಬೇಡಿ, ಆ ಹುಡುಗಿಗೆ ಏನೂ ಆಗಿಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರೆ ಆ ಹುಡುಗಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ನಮ್ಮ ಹೀರೋ ಆ ಡಾಕ್ಟರ್ ಹತ್ರ ಮಾತಾಡ್ತಿರುವಾಗೆ ಗೊತ್ತಾಗುತ್ತೆ ಆ ಡಾಕ್ಟರ್ಗೆ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಒಂದು ಪಾಸ್ಟ್ ಗೊತ್ತು ಅಂತ. ಆವಾಗ ಆ ಡಾಕ್ಟರ್ ಆ ಹುಡುಗಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಗೆ ಒಂದು ಮಗು ಹುಟ್ಟುತ್ತೆ, ಅದು ಸತ್ತೋಗಿರೋದನ್ನ ನೋಡಿರ್ತೀವಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪ್ರೆಗ್ನೆಂಟ್ ಲೇಡಿಗೆ ಟ್ವಿನ್ಸ್ ಹುಟ್ಟಿರ್ತಾರೆ. ಅದರಲ್ಲಿ ಒಂದು ಮಗು ಸತ್ತೋಗಿರುತ್ತೆ, ಆದ್ರೆ ಇನ್ನೊಂದು ಮಗು ಬದುಕೆ ಇರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇನ್ನೊಂದು ಮಗು ಕೂಡ ಕಣ್ಣಲ್ಲಿ 2 ಐಬಾಲ್ಸ್ ಇದಾವೆ ಅಂತ ಡಾಕ್ಟರ್ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ನಮ್ಮ ಹೀರೋ ಹೆಂಗೋ ಕೇಸ್ ಎಲ್ಲ ಸಾಲೋ ಹೋಗೋಗ್ಬಿಡ್ತಲ್ಲ ಅಂತ ತುಂಬಾ ಪ್ರಶಾಂತವಾಗಿ ಮನೆಗೆ ರಿಟರ್ನ್ ಆಗ್ತಾನೆ. ಅಲ್ಲಿ ತನ್ನ ಹೆಂಡತಿ ಇದ್ದಕ್ಕಿದ್ದಂಗೆ ಈ ಸ್ಪೆಷಲ್ ಲೇಡಿ ತರ ಕನ್ವರ್ಟ್ ಆಗಿ ತನ್ನ ಮಗಳನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇವಾಗನು ಕೂಡ ಆ ಹುಡುಗಿ ಕ್ರಿಯೇಟ್ ಮಾಡಿರೋ ಒಂದು ಇಲ್ಯೂಷನ್ ಅಲ್ಲೇ ಇದ್ದಾನೆ. ಆ ಹುಡುಗಿನ ನಮ್ಮ ಹೀರೋ ಶೂಟ್ ಮಾಡೋದು, ಆ ಹುಡುಗಿನ ಆಸ್ಪತ್ರೆಗೆ ಕರ್ಕೊಂಡ್ ಬರೋದು, ಡಾಕ್ಟರ್ ಪಾಸ್ ನ ಎಕ್ಸ್ಪ್ಲೇನ್ ಮಾಡೋದು, ಇದೆಲ್ಲ ಆ ಹುಡುಗಿ ಕ್ರಿಯೇಟ್ ಮಾಡಿರೋ ಒಂದು ಇಲ್ಯೂಷನ್. ಆ ಸೂಪರ್ ನ್ಯಾಚುರಲ್ ಪವರ್ಸ್ ಬಂದಿರೋ ಹುಡುಗಿ ಏನ್ ಅನ್ಕೊಂಡಿರ್ತಾಳಪ್ಪ ಅಂದ್ರೆ ತನ್ನ ಮಗಳು ತನ್ನ ಕಣ್ಮುಂದೆನೆ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ ಅವನು ಕೂಡ ಹಾಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಇಂತ ಹತ್ಯೆಗಳು ತುಂಬಾ ನೋಡಿರೋದ್ರಿಂದ ಒಂದು ಹತ್ಯೆ ನಡೆದೈತಿ ಅಂದ್ರೆ ಅದನ್ನ ಸುಮಾರು 5 ಆಂಗಲ್ಸ್ ಅಲ್ಲಿ ಚೆಕ್ ಮಾಡ್ಕೊಂಡಿರ್ತಾನೆ. ಇದರಿಂದ ಅವನ ಬ್ರೈನ್ ಆ ಹುಡುಗಿ ಕಂಟ್ರೋಲ್ಗೆ ಬಂದಿರೋದಿಲ್ಲ. ಆ ಹುಡುಗಿ ಇವಾಗ ನಮ್ಮ ಹೀರೋ ಬ್ರೈನ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇರೋ ಒಂದು ರೀಸನ್ಗೆ ನಮ್ಮ ಹೀರೋ ಆ ಇಲ್ಯೂಷನ್ ಇಂದ ಆಚೆಗೆ ಬಂದು ಇವಾಗ ರಿಯಲ್ ಆಗಿ ಆ ಹುಡುಗಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆ ಹುಡುಗಿ ಸತ್ತೋಗುವಾಗೂ ಕೂಡ ಏನೋ ಒಂದು ಮಂತ್ರ ಸ್ಫಟನೆ ಮಾಡಿ ನಮ್ಮ ಹೀರೋನು ಕೂಡ ಸತ್ತೋಗೋ ರೀತಿಯಲ್ಲಿ ಮಾಡ್ತಾಳೆ. ನಾವು ಯಾವಾಗ್ಲೂ ನೋಡೋ ರೀತಿಯಲ್ಲೇ ವಿಲನ್ ಗೆ ಹಾಗೆ ಹೀರೋಗೆ ಫೈಟಿಂಗ್ ಆದ್ಮೇಲೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಿದ್ದೋಗಿರೋ ನಮ್ಮ ಹೀರೋ ಬಾಡಿನ ನೋಡ್ಬಿಟ್ಟು ಸ್ಟ್ರೆಚರ್ ಮೇಲೆ ಎತ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿಗೆ ನಮ್ಮ ಹೀರೋನ ಹೆಂಡತಿ ಹಾಗೆ ಮಗಳೂನು ಕೂಡ ಅಲ್ಲಿಗೆ ಬಂದು ಹೀರೋನ ಹೆಂಡತಿ ತುಂಬಾ ಬಾಧೆ ಪಡ್ತಿರ್ತಾಳೆ, ನನ್ನ ಗಂಡ ಸತ್ತೋಗ್ಬಿಟ್ನಲ್ಲ ಅಂತ. ತನ್ನ ತಂದೆ ಸತ್ತೋಗಿರೋ ಬಾಡಿನ ನೋಡಿ ತನ್ನ ಮಗಳು ಸುಮಾರು 2 ವರ್ಷಗಳಿಂದ ಬಾಯಿಂದ ಒಂದು ಮಾತು ಕೂಡ ಮಾತಾಡದೆ ಇರೋ ಮಗಳು ಅಪ್ಪ ಅಂತ ಕರೀತಾಳೆ. ಆ ಸ್ಟ್ರೆಚರ್ ಮೇಲೆ ಮಲ್ಕೊಂಡಿರೋ ನಮ್ಮ ಹೀರೋಗೆ ಆ ಹುಡುಗಿ ಮಾತಾಡಿರೋ ಮಾತುಗಳು ಕೇಳಿಸ್ತವೋ ಏನೋ ಗೊತ್ತಿಲ್ಲ. ತನ್ನ ಕಣ್ಣಿಂದ ನೀರು ಆಚೆಗೆ ಬರುತ್ತೆ. ಅದನ್ನ ನೋಡಿ ತನ್ನ ಹೆಂಡತಿ ಡಾಕ್ಟರ್ಸ್ ನ ಕರೆದ್ಬಿಟ್ಟು ನನ್ನ ಗಂಡ ಇನ್ನ ಬದುಕ ಇದ್ದಾನೆ ಅಂತ ಹೇಳ್ತಾಳೆ. ನಂತರ ಡಾಕ್ಟರ್ಸ್ ನಮ್ಮ ಹೀರೋನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಕ್ಕಂತ ಎತ್ಕೊಂಡು ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸುಮಾರು ದಾರುಣವಾದ ಹತ್ಯೆಗಳು ಮಾಡಿ ಸ್ಪಿರಿಚುವಲ್ ಪವರ್ ಅಂದ್ರೆ ಇಮೋರ್ಟಲ್ ಪವರ್ ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋ ಆ ಹುಡುಗಿಗಿಂತ ಲವ್ ಇಸ್ ಎನ್ ಎಮೋರ್ಟಲ್. ಆ ಚಿಕ್ಕ ಹುಡುಗಿ ತೋರಿಸಿರೋ ಒಂದು ಪ್ರೀತಿಗೆ ತನ್ನ ತಂದೆ ಮತ್ತೆ ಬದುಕ್ ಬಂದಿದ್ದಾನೆ ಅಂತ ತೋರಿಸ್ತಾ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಮೇ ಬಿ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಸ್ಪೀಡ್ ಆಗಿರ್ಬೋದು. ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ಸ್ ನಡೀತಿದಾವೆ. ಯಾವ್ದೋ ಒಂದು ಎಕ್ಸಾಮ್ಗೆ 3 days ಕ್ಯಾಬ್ ಬಂದಿದ್ರೆ ಈ ಡಬ್ಬಿಂಗ್ ಮಾಡ್ತಿದ್ದೀನಿ. ಇನ್ನ ಜಸ್ಟ್ 2 ಎಕ್ಸಾಮ್ಸ್ ಮಾತ್ರ ಇದಾವೆ. ಅದು ಮುಗಿದ್ಮೇಲೆ 2 ಚಾನಲ್ ಡ್ಯೂಟಿನ ಹತ್ತುತ್ತೀನಿ. ಇನ್ನ ಯಾರಾದ್ರೂ ಈ ಚಾನಲ್ ಹಾಗೆ ಇನ್ನೊಂದು ಚಾನಲ್ ಲಿಂಕ್ ವಿಜೆ ಸ್ಟೋರಿ ವರ್ಲ್ಡ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಯಾರಾದ್ರೂ ಇನ್ನ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. 2 ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತವೆ. ನೀವು ತುಂಬಾ ದಿನಗಳಿಂದ ಕೇಳ್ತಾ ಇದ್ರಲ್ಲ ಡೇ ಬೈ ಡೇ ವಿಡಿಯೋಸ್ ಮಾಡೋಬ್ರು ಅಂತ. ಒಂದೇ ಚಾನಲ್ ಅಲ್ಲಿ ಡೇ ಬೈ ಡೇ ವಿಡಿಯೋಸ್ ಹಾಕೋದು ಸ್ವಲ್ಪ ಡೌಟ್ ಹೊಡಿತಾ ಇತ್ತು, ನೀವು ನೋಡ್ತಿರೋ ಇಲ್ಲ ಅಂತ. ಅದಕ್ಕೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೀನಿ. ಆವಾಗ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋದಿಲ್ಲ. ವಿಜೆ ಸ್ಟೋರಿ ವರ್ಲ್ಡ್ ಅಲ್ಲಿ ಒಂದು ವಿಡಿಯೋ ಬರುತ್ತೆ, ಇದ್ರಲ್ಲಿ ಒಂದು ವಿಡಿಯೋ ಬರುತ್ತೆ. 2 daysಗೆ ಒಂದು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫುಲ್ ಔಟ್ ಅಂಡ್ ಔಟ್ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.